ಹೂಗಳಂದ್ರೆ ನಮ್ಗೆ ತುಂಬಾ ಇಷ್ಟ. ಅದೇ ಹೂವೆ ಹೂವೆ ಅಂತ ಹಾಡು ಬರುತ್ತಲ್ಲ, ಹೂವೆ ಹೂವೆ ನಿನ್ನೆ ನಗುವಿಗೆ ಕಾರಣವೇನೆ ಸೂರ್ಯನ ಕಿರಣನೇ ಓ ಚಂದನ ಬೆಳಕೇನೆ. ಇನ್ನು ಒಂದು ತಿಂಗಳು. ನಿಮ್ಮ ಹೆಸರು? ಶಮಿಕಾ, ರಮ, ಜಯ. ಹೇಗಿತ್ತು ಕಬ್ಬನ್ ಪಾರ್ಕ್? ಕಬ್ಬನ್ ಪಾರ್ಕ್ ತುಂಬಾ ಹೂಗಳಿಂದ ಒಂಥರ ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಯಾವಾಗ್ಲೂ ನಾವ್ ಈ ತರ ನೋಡಿರ್ಲಿಲ್ಲ ಕಬ್ಬನ್ ಪಾರ್ಕ್ ನ. ಈಗ ತುಂಬಾ ಚೆನ್ನಾಗಿ ಹೂಗಳಂದ್ರೆ ನಮ್ಗೆ ತುಂಬಾ ಇಷ್ಟ. ಅದೇ ಹೂವೆ ಹೂವೆ ಅಂತ ಹಾಡು ಬರುತ್ತಲ್ಲ, ಅದನ್ನ ಹೇಳ್ಬೇಕು ಅನ್ನೋ ತರ ಅಷ್ಟು ಇಲ್ಲ, ನಮ್ಗೆ ಅಷ್ಟು ಹಾಡು ಬರಲ್ಲ. ಹೂವೆ 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 ನಿನ್ನೆ ನಗುವಿಗೆ ಕಾರಣವೇನೆ ಸೂರ್ಯನ ಕಿರಣನೇ ಓ ಚಂದನ ಬೆಳಕೇನೆ. ನೀವು ಹೂನ ನೋಡ್ತಾ ಹೋದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಜಿಎಂ ಕೊಡ್ತಾರೆ. ನಮ್ಮ ಒಬ್ಬೊಬ್ರದ್ದು ಒಂದೊಂದು ಇಂಟ್ರೆಸ್ಟ್ ಇದೆ. ಸೊ ಯಾವ ಹೂ ತುಂಬಾ ಇಷ್ಟ ಆಯ್ತು ಇವತ್ತು ಇಲ್ಲಿ ಅಂತ? ನಮಗೆ ಅವ್ರು ಮಾಡಿರ್ತಕ್ಕಂಥ ಅಲಂಕಾರಗಳಲ್ಲಿ ಎಲ್ಲದನ್ನು ಮಾಡಿದಾರೆ. ಚಿತ್ರಗಳು, ಬೋನ್ಸಾಯಿ, ನಾವು ಒಂದನ್ನೇ ವರ್ಣಿಸಕ್ ಆಗಲ್ಲ ಅನ್ಕೋತೀವಿ, ಯಾಕಂದ್ರೆ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ. ಹೌದೌದು, ಅದನ್ನೇ ಹೇಳ್ತಾ ಇದ್ವಿ. ಇಷ್ಟು ಮಾಡಿರೋದನ್ನ ಅಟ್ಲೀಸ್ಟ್ ನೋಡಕ್ಕಾದ್ರೂ ನಮಗೆ ಅವಕಾಶ ಸಿಗುತ್ತೆ ಅಂದ್ರೆ ಎಲ್ಲರೂ. ಎಲ್ಲಿ ಹೋಗ್ತಿದ್ರಿ? ಲಾಲ್ ಬಾಗ್. ಅದೇ ನಾವ್ ಇದನ್ನ ಟಿವಿನಲ್ಲಿ ಕೇಳಿದಾಗ ಆಶ್ಚರ್ಯ ಆಯ್ತು. ಯಾವಾಗ್ಲೂ ಜನವರಿ 26 ಇಲ್ಲಾಂದ್ರೆ ಆಗಸ್ಟ್ 15 ಮಾತ್ರ ಲಾಲ್ ಬಾಗ್ ಅಲ್ಲಿ ಆಗುತ್ತೆ. ಇದೇನಿದು ಫ್ಲವರ್ ಶೋ ಅಂತ ಅನ್ಕೊಂಡ್ವಿ. ಆಮೇಲೆ ನೋಡಿದೆ ಇದು ಕಬ್ಬನ್ ಪಾರ್ಕ್. ಆಮೇಲೆ ನೆಕ್ಸ್ಟ್ ಗೂಗಲ್ ಹೋಗಿ ನೋಡಿದಾಗ ಓ ಇದು ಶೋ ಇದೆ ಅಂತ ಗೊತ್ತಾಯ್ತು. ಎಲ್ಲ ಮಾತಾಡ್ಕೊಂಡು ಇವಾಗ ಮನೆಗೆ ಹೋಗಿ ಹೂವಿದೆ. ಇನ್ನು ಒಂದು ತಿಂಗಳು. ನಿಮ್ಗೆ ಯಾಕೆ ಹೂ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ? ಅದು ಒಂಥರ ಅಂದ್ರೆ ಅದ್ರ ಕಲರ್ ಬಣ್ಣ ಆಗ್ಲಿ ಇದಾಗ್ಲಿ ನಮಗೊಂಥರ ಇಂಟ್ರೆಸ್ಟ್. ಮುಂಚೆಯಿಂದ ಅದನ್ನ ಬೆಳೆಸ್ಬೇಕು, ನೋಡ್ಬೇಕು. ಗಾರ್ಡನ್ ಮಾಡಿದ್ವಿ. ಅದನ್ನ ನೋಡ್ತಾ ಇದ್ರೆ ನಮ್ಗೆ ಏನೋ ಒಂಥರ ಸ್ಫೂರ್ತಿ. ಅವತ್ತಿನ ದಿನಾನೇ ಒಂಥರ ಖುಷಿ ಕೊಡುತ್ತೆ, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಸೊ ಖುಷಿ ಪಟ್ರಿ. ಥ್ಯಾಂಕ್ ಯು ಸೊ ಮಚ್.